ಲ್ಯಾಪ್ಟಾಪ್ ಹೀಟ್ ಆಗುತ್ತಿದ್ದರೆ ಯಾವ ಕ್ರಮಗಳನ್ನು ಅನುಸರಿಸಬೇಕು? ಸಂಪೂರ್ಣ ಮಾಹಿತಿ ಇಲ್ಲಿದೆ. ಲ್ಯಾಪ್ಟಾಪ್ ಹೀಟ್ ಆಗುವುದು ಸಾಮಾನ್ಯ ಸಮಸ್ಯೆ, ಅದಕ್ಕೆ ಹಲವು ಕಾರಣಗಳಿವೆ. ಹಾಗೆಯೇ ಅದನ್ನು ನಿಯಂತ್ರಿಸಲು ಕೆಲವು ಪರಿಹಾರಗಳೂ ಇವೆ. ಲ್ಯಾಪ್ಟಾಪ್ ಹೀಟ್ ಆಗಲು ಮುಖ್ಯ ಕಾರಣಗಳು: 1. ಅತಿಯಾದ ಬಳಕೆ. ಒಂದೇ ಸಮಯದಲ್ಲಿ ಹೆಚ್ಚು ಆ್ಯಪ್ಗಳನ್ನು, ಭಾರೀ ಸಾಫ್ಟ್ವೇರ್ಗಳನ್ನು, ಉದಾಹರಣೆಗೆ ಗೇಮಿಂಗ್, ವಿಡಿಯೋ ಎಡಿಟಿಂಗ್ ರನ್ ಮಾಡಿದಾಗ ಪ್ರೊಸೆಸರ್, ಸಿಪಿಯು ಮತ್ತು ಗ್ರಾಫಿಕ್ಸ್ ಕಾರ್ಡ್, ಜಿಪಿಯು ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ. ಇದರಿಂದ ಹೆಚ್ಚು ಶಾಖ ಉತ್ಪತ್ತಿಯಾಗುತ್ತದೆ. 2. ಧೂಳು ಮತ್ತು ಕಸ. ಲ್ಯಾಪ್ಟಾಪ್ನ ಕೂಲಿಂಗ್ ಫ್ಯಾನ್ಗಳು ಮತ್ತು ವೆಂಟಿಲೇಟರ್ಗಳಲ್ಲಿ ಧೂಳು ತುಂಬಿಕೊಂಡಾಗ ಗಾಳಿಯ ಸಂಚಾರ ಸರಿಯಾಗಿ ಆಗುವುದಿಲ್ಲ. ಇದರಿಂದ ಬಿಸಿ ಗಾಳಿ ಹೊರಗೆ ಹೋಗದೆ ಲ್ಯಾಪ್ಟಾಪ್ ಒಳಗೆ ಉಳಿದು ಹೀಟಾಗುತ್ತದೆ. 3. ಸರಿಯಾದ ಗಾಳಿ ಸಂಚಾರದ ಕೊರತೆ. ಲ್ಯಾಪ್ಟಾಪ್ ಅನ್ನು ಹಾಸಿಗೆ, ದಿಂಬು ಅಥವಾ ಮೃದುವಾದ ಮೇಲ್ಮೈಗಳ ಮೇಲೆ ಇಟ್ಟಾಗ ಕೆಳಗಿರುವ ಗಾಳಿಯ ಪ್ರವೇಶಕ್ಕೆ ತಡೆಯಾಗಿ ಹೀಟಾಗುತ್ತದೆ. 4. ಹಳೆಯ ಬ್ಯಾಟರಿ. ಹಳೆಯ ಅಥವಾ ಹಾಳಾದ ಬ್ಯಾಟರಿಗಳು ಚಾರ್ಜ್ ಮಾಡುವಾಗ ಅಥವಾ ಬಳಸುವಾಗ ಹೆಚ್ಚು ಶಾಖವನ್ನು ಉತ್ಪಾದಿಸಬಹುದು. 5. ವಾತಾವರಣದ ಉಷ್ಣತೆ. ಲ್ಯಾಪ್ಟಾಪ್ ಇಟ್ಟಿರುವ ಕೋಣೆಯ ಉಷ್ಣತೆ ಹೆಚ್ಚಿದ್ದರೆ ಅದು ಲ್ಯಾಪ್ಟಾಪ್ ಅನ್ನು ಇನ್ನಷ್ಟು ಬಿಸಿ ಮಾಡುತ್ತದೆ. 6. ಹಾರ್ಡ್ವೇರ್ ಸಮಸ್ಯೆಗಳು. ಫ್ಯಾನ್ ಸರಿಯಾಗಿ ಕೆಲಸ ಮಾಡದಿರುವುದು, ಥರ್ಮಲ್ ಪೇಸ್ಟ್ ಒಣಗಿರುವುದು ಅಥವಾ ಇತರ ಆಂತರಿಕ ಹಾರ್ಡ್ವೇರ್ ಸಮಸ್ಯೆಗಳು ಹೀಟ್ಗೆ ಕಾರಣವಾಗಬಹುದು. ಹೀಟ್ ಆದರೆ ಏನು ಮಾಡಬೇಕು? 1. ಧೂಳು ಸ್ವಚ್ಛಗೊಳಿಸಿ. ನಿಯಮಿತವಾಗಿ ಲ್ಯಾಪ್ಟಾಪ್ನ ಫ್ಯಾನ್ಗಳು ಮತ್ತು ವೆಂಟಿಲೇಟರ್ ಅನ್ನು ಕ್ಲೀನ್ ಮಾಡಿ. ಕಾಂಪ್ರೆಸ್ಡ್ ಏರ್ ಕ್ಯಾನ್ ಬಳಸಿ ಧೂಳನ್ನು ಹೊರಹಾಕಬಹುದು. ಅಗತ್ಯವಿದ್ದರೆ ವೃತ್ತಿಪರರಿಂದ ಸರ್ವಿಸ್ ಮಾಡಿಸಿ. 2. ಸರಿಯಾದ ಜಾಗದಲ್ಲಿಡಿ. ಯಾವಾಗಲೂ ಲ್ಯಾಪ್ಟಾಪ್ ಅನ್ನು ಗಟ್ಟಿಯಾದ, ಸಮತಟ್ಟಾದ ಮೇಲ್ಮೈ ಮೇಲೆ ಇರಿಸಿ, ಉದಾಹರಣೆಗೆ ಟೇಬಲ್, ಹಾಸಿಗೆ ಅಥವಾ ಮೆತ್ತನೆಯ ವಸ್ತುಗಳ ಮೇಲೆ ಇಡುವುದನ್ನು ತಪ್ಪಿಸಿ. 3. ಕೂಲಿಂಗ್ ಪ್ಯಾಡ್ ಬಳಸಿ. ಲ್ಯಾಪ್ಟಾಪ್ ಕೂಲಿಂಗ್ ಪ್ಯಾಡ್ಗಳನ್ನು ಬಳಸುವುದರಿಂದ ಕೆಳಗಿನಿಂದ ಹೆಚ್ಚುವರಿ ಗಾಳಿ ಸಂಚಾರ ಸಿಗುವುದರಿಂದ ಲ್ಯಾಪ್ಟಾಪ್ ತಂಪಾಗಿರಲು ಸಹಾಯ ಮಾಡುತ್ತದೆ. 4. ಬಳಕೆ ನಿರ್ವಹಿಸಿ. ಒಂದೇ ಸಮಯದಲ್ಲಿ ಹೆಚ್ಚು ಆ್ಯಪ್ಗಳನ್ನು ಅಥವಾ ಪ್ರೋಗ್ರಾಂಗಳನ್ನು ತೆರೆಯಬೇಡಿ. ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗುವ ಅನಗತ್ಯ ಪ್ರೋಗ್ರಾಂಗಳನ್ನು ಮುಚ್ಚಿ. ಭಾರೀ ಕೆಲಸ ಮಾಡುವಾಗ, ಗೇಮಿಂಗ್, ವಿಡಿಯೋ ಎಡಿಟಿಂಗ್ ಮಾಡುವಾಗ ಲ್ಯಾಪ್ಟಾಪ್ಗೆ ಸ್ವಲ್ಪ ವಿಶ್ರಾಂತಿ ನೀಡಿ. 5. ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ. ಆಪರೇಟಿಂಗ್ ಸಿಸ್ಟಮ್ ಮತ್ತು ಡ್ರೈವರ್ಗಳನ್ನು ಯಾವಾಗಲೂ ಅಪ್ಡೇಟ್ ಆಗಿ ಇಟ್ಟುಕೊಳ್ಳಿ. ಇದು ಸಿಸ್ಟಮ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. 6. ಚಾರ್ಜ್ ಮಾಡುವಾಗ ಗಮನಿಸಿ. ಚಾರ್ಜ್ ಮಾಡುವಾಗ ಲ್ಯಾಪ್ಟಾಪ್ ಹೆಚ್ಚು ಬಿಸಿಯಾದರೆ ಸ್ವಲ್ಪ ಸಮಯ ತೆಗೆದು ಚಾರ್ಜ್ ಮಾಡಿ. ಹಳೆಯ ಅಥವಾ ಹಾಳಾದ ಬ್ಯಾಟರಿ ಇದ್ದರೆ ಅದನ್ನು ಬದಲಾಯಿಸುವ ಬಗ್ಗೆ ಯೋಚಿಸಿ. 7. ಪವರ್ ಸೆಟ್ಟಿಂಗ್ಸ್ ಹೊಂದಿಸಿ. ಲ್ಯಾಪ್ಟಾಪ್ನ ಪವರ್ ಸೆಟ್ಟಿಂಗ್ಸ್ನಲ್ಲಿ ಬ್ಯಾಲೆನ್ಸ್ಡ್ ಅಥವಾ ಪವರ್ ಸೇವರ್ ಮೋಡ್ ಅನ್ನು ಆಯ್ಕೆ ಮಾಡಿ. ಇದು ಪ್ರೊಸೆಸರ್ನ ಬಳಕೆಯನ್ನು ಕಡಿಮೆ ಮಾಡಿ ಶಾಖ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ. 8. ವೃತ್ತಿಪರರ ಸಹಾಯ ಪಡೆಯಿರಿ. ಈ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡ ನಂತರವೂ ಲ್ಯಾಪ್ಟಾಪ್ ಹೆಚ್ಚು ಬಿಸಿಯಾಗುತ್ತಿದ್ದರೆ ಫ್ಯಾನ್ ಅಥವಾ ಥರ್ಮಲ್ ಪೇಸ್ಟ್ನಂತಹ ಆಂತರಿಕ ಹಾರ್ಡ್ವೇರ್ ಸಮಸ್ಯೆ ಇರಬಹುದು. ಅಂತಹ ಸಂದರ್ಭದಲ್ಲಿ ತಜ್ಞರ ಸಹಾಯ ಪಡೆಯುವುದು ಉತ್ತಮ. ಈ ಕ್ರಮಗಳಿಂದ ನಿಮ್ಮ ಲ್ಯಾಪ್ಟಾಪ್ ಬಿಸಿಯಾಗುವುದನ್ನು ತಡೆಯಬಹುದು ಮತ್ತು ಅದರ ಕಾರ್ಯಕ್ಷಮತೆ ಹಾಗೂ ಬಾಳಿಕೆಯನ್ನು ಹೆಚ್ಚಿಸಬಹುದು.